ಕೊಡಗಿನಲ್ಲಿ ಹತ್ಯೆಗೊಳಗಾದಂಥ 10ನೇ ತರಗತಿಯ ಬಾಲಕಿಯ ಹತ್ಯೆ ಕೇಸಿನ ತನಿಖೆ ಸದ್ಯ ಚುರುಕಾಗ್ತಾ ಇದೆ. ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಕೊಡಗು ಪೊಲೀಸರು. ಘಟನಾ ಸ್ಥಳಕ್ಕೆ ಕೊಡಗು ಎಸ್ಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ನೀಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಆರೋಪಿ ಪ್ರಕಾಶ್ ಸದ್ಯ ತಲೆಮರೆಸಿಕೊಂಡಿದ್ದಾನೆ. ಆತನ ಪತ್ತೆಗೆ ಕೊಡಗು ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಕೊಡಗಿನಲ್ಲಿ 10ನೇ ತರಗತಿಯ ಬಾಲಕಿಯನ್ನ ಕೊಂದಂತ ಹತ್ಯೆ ಮಾಡಿದಂಥ ಕೇಸಿಗೆ ಸಂಬಂಧಿಸಿದಂತೆ ಆರೋಪಿ ಪ್ರಕಾಶ್ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ, ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಮೀನಾ ಅನ್ನುವಂಥ ಬಾಲಕಿ 10ನೇ ತರಗತಿಯ ಬಾಲಕಿ, ಆಕೆಯನ್ನ ಪ್ರಕಾಶ್ ಕೊಂದು ಹಾಕಿದ್ದ. ಅಲ್ಲಿ ರುಂಡ ಬೇರೆ ಮುಂಡ ಬೇರೆ ಆದಂಥ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಸದ್ಯ ತನಿಖೆ ಸಾಗ್ತಾ ಇದೆ. ಕೊಂದಿದ್ಯಾರು ಅನ್ನೋದು ಗೊತ್ತಾಗಿದೆ, ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಸದ್ಯ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಮಿಸಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಶೀಘ್ರದಲ್ಲೇ ಆರೋಪಿಯನ್ನು ಅರೆಸ್ಟ್ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಏನಾಗಿದೆ ಅಂತ ಹೇಳಿದ್ರೆ, ಎಂಗೇಜ್ಮೆಂಟ್ ತಡೀತಾರೆ ಅಂತ ಹೇಳೋ ಕಾರಣದಲ್ಲಿ ಎಂಗೇಜ್ಮೆಂಟ್ ಮಾಡಿದ್ರೋ ಏನೋ ಇಲ್ಲ ಅಂತ ಗೊತ್ತಿಲ್ಲ, ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ. ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಹುಡುಗನ ಕಡೆಯವರು ಹೋಗಿದ್ದಾರೆ ಮನೆಗೆ, ಮತ್ತು ಹುಡುಗಿ ಕಡೆಯವರು ಇಲ್ಲಿದ್ದರಂತೆ. ಇರಬೇಕಾದ್ರೆ ಈ ಹುಡುಗಿನ ಬಂದು ಮನೆಯಿಂದ ತಾಯಿ ಮತ್ತು ಮಗಳು ಮಲಗಿದ್ದಂಥ ಸಮಯದಲ್ಲಿ ಓಂಕಾರಪ್ಪ ಅವರು ಬಂದು ಕರೆದಾಗ ಹುಡುಗಿ ತಾಯಿ ಎದ್ದಿದ್ದಾರೆ. ಹೇಳುವಾಗ ಹುಡುಗಿನ ಹೇಳ್ಕೊಂಡು ಬಂದು ಹೊಡೆಯುವಾಗ, ನಾವೇ ಹೊಡೆದಿಲ್ಲ ನೀನು ಯಾಕಪ್ಪ ಹೊಡಿತಿ ಅಂತ ಕೇಳಬೇಕಾದ್ರೆ ತಾಯಿನ ಕತ್ತಿ ತಗೊಂಡು ಕಡ್ದಿದ್ದಾರೆ. ಕಡ್ದಾದ ಮೇಲೆ ತಂದೆನೂ ಎದ್ದು ಬರಬೇಕಾದ್ರೆ ತಂದೆಗೂ ಕೂಡ ಹೊಡೆದು ಅವರು ಅಲ್ಲೇ ಬಿದ್ದೋಗಿದ್ದಾರೆ. ಅವರ ಮನೇಲಿದ್ದಂಥ ಕೋವಿನ ಮೊದಲೇ ತೆಗೆದು ಅವರು ಅಡಗಿಸಿ ಇಟ್ಟಿದ್ರಂತೆ, ಓಂಕಾರಪ್ಪ ಅಂತ ಹೇಳೋರು. ಈ ಹುಡುಗಿಗೆ ವಯಸ್ಸಾಗಿರಲಿಲ್ಲ, 16 ವರ್ಷದ ಹುಡುಗಿನ ಹೇಳ್ಕೊಂಡು ಬಂದು ಅದನ್ನ ತಲೆನೇ ಕತ್ತರಿಸಿ ಅವರು ಪರಾರಿಯಾಗಿದ್ದಾನೆ ಪಾರ್ಟಿ. ಆ ಕೃತ್ಯ ನಡೆದಂಥ ಸ್ಥಳದಲ್ಲಿ ಒಬ್ಬರು ಪಿಕಪ್ ತಂದು ನಿಲ್ಲಿಸ್ಕೊಂಡು ಈ ಕೃತ್ಯ ಆಗುವಂಥ ಸಂದರ್ಭದಲ್ಲಿ ಅವ್ರನ್ನ ತಡೀಲಿಕ್ಕೆ ಕೂಡ ಹೋಗಿಲ್ಲ, ಅವ್ರಿಗೇ ಸಪೋರ್ಟ್ ಮಾಡಿ ಅವ್ರನ್ನ ಎಸ್ಕೇಪ್ ಮಾಡಿಸಿದ್ದಾರೆ. ದಯವಿಟ್ಟು ಇಂಥ ಕೃತ್ಯಗಳು ನಮ್ಮ ಸೂರ್ಲಬ್ಬಿ, ಕುಂಬಾರಗಡ್ಗೆ, ಕಿಕ್ರಳ್ಳಿ, ಮಂಕ್ಯ, ಹಮಿಯಾಲ ಈ ಭಾಗದಲ್ಲಿ ನಡಿಬಾರ್ದು. ದಯವಿಟ್ಟು ತುಂಬ ಇದು ಹೇಳ್ಕೊಳ್ಳೋಕ್ಕಾಗದಂಥ ಘಟನೆ ಆಗಿದೆ. ಏನು ಈ ಕೃತ್ಯ ಎಸಗಿ ಪರಾರಿಯಾಗಿದ್ದಾನೆ, ಈತನಿಗೆ ಮತ್ತೊಬ್ಬರ ಸಹಕಾರ ಕೂಡ ಸಿಕ್ಕಿದೆ ಅನ್ನೋದು ಅವರು ವ್ಯಕ್ತಪಡಿಸ್ತಾ ಇರುವಂಥ ಅನುಮಾನ. ಯಾರೋ ಒಬ್ಬರು ಪಿಕಪ್ ವಾಹನವನ್ನು ಅಡ್ಡ ಇಟ್ಟು ಈ ಕೃತ್ಯಕ್ಕೆ ಪರೋಕ್ಷವಾಗಿ ಸಹಕರಿಸಿದ್ದಾರೆ ಅನ್ನೋದನ್ನು ಆ ಮಹಿಳೆ ಹೇಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ತನಿಖೆ ಯಾವ ರೀತಿ ಸಾಗ್ತಾ ಇದೆ ಮತ್ತು ಸ್ಥಳೀಯ ಮಹಿಳೆಯೊಬ್ಬರು ಒಂದು ಅನುಮಾನ ವ್ಯಕ್ತಪಡಿಸಿದ್ರು, ಒಬ್ಬನಿಂದ ಆಗಿರುವಂಥ ಕೃತ್ಯ ಅಲ್ಲ, ಮತ್ತೊಬ್ಬರ ಸಹಕಾರ ಕೂಡ ಸಿಕ್ಕಿದೆ ಅಂತ. ಆ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆಯಾ? ಏನು ಇಡೀ ಕೊಡಗು ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂತಹ ಘಟನೆ. ಅಪ್ರಾಪ್ತ ಬಾಲಕಿಯ ಏನೊಂದು ಕತ್ತನ್ನ ಕತ್ತರಿಸಿರ್ತಕ್ಕಂಥದ್ದು. ಈ ಬಗ್ಗೆ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಆದರೆ ಕುಗ್ರಾಮ ಆದ ಕಾರಣದಿಂದಾಗಿ ಆತ ಎಲ್ಲಿ ತಪ್ಪಿಸ್ಕೊಂಡು ಹೋದ, ಮತ್ತೆ ಆಕೆಯ ಏನೊಂದು ತಲೆ ಏನಿದೆ ಆ ಭಾಗವನ್ನು ಎಲ್ಲಿ ಬಚ್ಚಿಟ್ಟಿದ್ದಾನೆ ಎಂಬ ವಿಚಾರ ಕೂಡ ಗೊತ್ತಾಗ್ತಿಲ್ಲ. ಹೀಗಾಗಿ ಕೊಡಗು SP ರಾಮರಾಜನ್ ಅವರು ನಿನ್ನೆ ರಾತ್ರಿಯ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇವತ್ತು ASP ಅವರು ಸುಂದರರಾಜ್ ಅವರು ಕೂಡ ಭೇಟಿಯನ್ನು ಕೊಟ್ಟು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಪೊಲೀಸರು ವಿಶೇಷ ತಂಡಗಳನ್ನು ಕೂಡ ರಚಿಸಿದ್ದಾರೆ. ಕಾಡಿನ ಒಳಭಾಗದಲ್ಲಿ ಯಾರ್ಯಾರು ಹುಡುಕಾಟದಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅಂಥವ್ರನ್ನ ಕೂಡ ಕಾಡಿನ ಒಳಭಾಗಕ್ಕೆ ಕಳಿಸಿ ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಆರೋಪಿಯಾದಂತಹ ವ್ಯಕ್ತಿ ಏನಿದ್ದಾನೆ ಪ್ರಕಾಶ್, ಆತ ಕೂಡ ಕೋವಿಯನ್ನ ಅಂದ್ರೆ ಒಂಟಿನಳಿಕೆಯ ಬಂದೂಕನ್ನ ಮನೆಯಿಂದ ರಾತ್ರಿ ತೆಗೆದುಕೊಂಡು ಹೋದ ಎಂಬ ಒಂದು ಮಾಹಿತಿ ಇದೆ. ಹೀಗಾಗಿ ಆತ ಏನ್ ಮಾಡ್ಕೊಂಡಿರಬಹುದು ಅನ್ನೋ ಒಂದು ಶಂಕೆ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಭಾಗದಲ್ಲಿ ಏನು ಆ ಒಂದು ಕುಗ್ರಾಮ ಏನಿದೆ, ಸೂರ್ಲಭ್ಯ ಆಗಿರ್ಬೋದು, ಹಮ್ಮಿಯಾಲ ಆಗಿರ್ಬೋದು, ಈ ಭಾಗ ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಬರ್ತಕ್ಕಂಥ ಭಾಗ, ಈ ಭಾಗದಲ್ಲಿ ಹೆಚ್ಚಿನ ಹುಡುಕಾಟವನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ಇಂತಹ ವಿಕೃತಿಯನ್ನು ಬರೆದಂತಹ ಅಂದ್ರೆ ಭೀಕರವಾಗಿ ಹತ್ಯೆ ಮಾಡಿದಂತಹ ವ್ಯಕ್ತಿಯಿಂದ ಬೇರೆ ಯಾವುದೇ ಅನಾಹುತ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಆ ಒಂದು ಬಾಲಕಿಯ ಮನೆ ಏನಿದೆ ಅದು ಹಾಗೂ
ಆ ಬಾಲಕಿಯ ಪೋಷಕರು ಏನು ಚಿಕಿತ್ಸೆಯನ್ನ ಪಡಿತಿದ್ದಾರೆ ಜಿಲ್ಲಾಸ್ಪತ್ರೆಯಲ್ಲಿ, ಅಲ್ಲಿಗೂ ಕೂಡ ಶಸ್ತ್ರಸಜ್ಜಿತ ಪೊಲೀಸರನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆ ಊರಿನಲ್ಲಿ ಕೂಡ ಪೊಲೀಸರ ಪಡೆಯನ್ನ ಕೂಡ ನೇಮಕ ಮಾಡಿ ಜನರು ಯಾವುದೇ ರೀತಿ ಭಯಭೀತರಾಗಬಾರದು ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಕ್ರಮವನ್ನು ಕೂಡ ಕೊಡಗು ಜಿಲ್ಲಾ ಪೊಲೀಸರು ತೆಗೆದಿರ್ತಕ್ಕಂಥದ್ದು. ಇನ್ನು ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಫೊರೆನ್ಸಿಕ್ ತಜ್ಞರಾಗಿರ್ಬೋದು, ಇವರೆಲ್ಲರೂ ಕೂಡ ಭೇಟಿಯನ್ನ ಕೊಟ್ಟು ಅಲ್ಲಿ ಏನೊಂದು ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಾಗ್ ಸ್ಕ್ವಾಡ್ ಕೂಡ ಅರಣ್ಯ ಪ್ರದೇಶದೊಳಗೆ ಹುಡುಕಾಟ ಮಾಡುವಂತಹ ಕೆಲಸವನ್ನ ನಡೀತಾ ಇರ್ತಕ್ಕಂಥದ್ದು. ರಕ್ಷಕ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.